ನಮಸ್ಕಾರ. ನಾನು ಸುಮನ್ ಕಿತ್ತೂರು. ಇವತ್ತು ಶ್ರೀ ಅಶ್ವಥ್ ನಾರಾಯಣ್ ಅವರು ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವ್ರ ಕಣ್ಣು ಅಂತಲೇ ಹೇಳಬೇಕು, ಕ್ಯಾಮರಾ ಕಣ್ಣು ಅವರು. ಬಹುಶಃ ಇವತ್ತು ನಾವುಗಳು ನಾನು ಜರ್ನಲಿಸ್ಟ್ ಆಗಿದ್ದಾಗ ಬೇಕಾದಷ್ಟು ಸಿನಿಮಾದವ್ರನ್ನ, ತೆರೆ ಹಿಂದಿನವರ, ತೆರೆ ಮುಂದಿನವ್ರನ್ನ ನಾನು ಮಾತಾಡಿಸ್ತಾ ಇದ್ದೆ. ನನಗೆ ನಿಜವಾಗ್ಲೂ ಅವರು ಕೆಲವೊಬ್ಬರು ಇದ್ದರು, ಕೆಲವೊಬ್ಬರು ಇರಲಿಲ್ಲ. ಅವ್ರ ಫೋಟೋಗಳು ಮತ್ತು ಇದು ಎಲ್ಲಿ ಸಿಗುತ್ತೆ ಅಂತ ನಾವು ಹುಡುಕ್ತಾ ಇದ್ದಾಗ ನಮ್ಮ ಅಕಾಡೆಮಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲೂ ಸಿಗ್ತಾ ಇರಲಿಲ್ಲ ಅದು. ಆಮೇಲೆ ನನಗೆ ಗೊತ್ತಾಗಿದ್ದು ಪ್ರಗತಿ ಸ್ಟುಡಿಯೋಗೆ ಹೋಗಿ ಅಂತ ಹೇಳಿದ್ರು. ಹೋದಾಗ ಅಲ್ಲಿ ನನಗೆ ಅಶ್ವಥ್ ನಾರಾಯಣ ಅಂಕಲ್ ಅವರು ನನಗೆ ಪರಿಚಯ ಆಗಿದ್ದರು. ಆಮೇಲೆ ನೋಡಿದ್ರೆ ಅವರು 3 ಲಕ್ಷ ಫೋಟೋಗಳ ಸಂಗ್ರಹ. ಯಾಕಂದರೆ ಅವರು ಸಂಗ್ರಹ ಮಾಡೋದು ಬೇರೆ, ಆದರೆ 3 ಲಕ್ಷಗಳ ಫೋಟೋಗಳನ್ನ ಅವರು ತೆಗೆದು ಅದನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರೋವಂಥದ್ದು ಇದೆಲ್ಲ. ಬಹುಶಃ ಇದು ನಿಜವಾಗ್ಲೂ ಇದು ಎಷ್ಟು ಮಹತ್ವದ ಕೆಲಸ ಅಂತ ಹೇಳಿದ್ರೆ, ಒಂದು ಸರ್ಕಾರ ಮಾಡುವಂಥದ್ದು, ಒಂದು ಅಕಾಡೆಮಿ ಮಾಡುವಂಥ ಕೆಲಸನ ಒಬ್ಬ ವ್ಯಕ್ತಿ ಫೋಟೋ ತೆಗೆದಿದ್ದು ಅಲ್ಲದೆ ಅದಕ್ಕೆ ಎಷ್ಟು ನೆನಪುಗಳಿದೆ ಅವ್ರಿಗೆ ಅಂತ ಹೇಳಿದ್ರೆ, ಒಂದೊಂದು ಫೋಟೋ ಜೊತೆಗೆ, ಒಂದೊಂದು ಸ್ಟಿಲ್ಗಳ ಜೊತೆಗೆ, ಒಂದೊಂದು ವ್ಯಕ್ತಿಗಳ ಜೊತೆಗೆ, ಅಥವಾ ಒಂದೊಂದು ಹೇಳ್ತಾ ಇದ್ರು ಅವರು. ಇಷ್ಟೊತ್ತೂ ಈ ಏನು ಉದ್ಘಾಟನೆ ಆಯಿತು ಇದು ಫೋಟೋ ಎಕ್ಸಿಬಿಷನ್ನು, ಒಂದೊಂದು ಫೋಟೋದಲ್ಲೂ ಅವ್ರು ಹೇಳ್ತಾ ಇದ್ದಿದ್ದ ಮೆಮೊರಿಗಳು, ಚಿತ್ರರಂಗದ ಒಂದೊಂದು ಇನ್ಸಿಡೆಂಟ್ಗಳು. ಸೊ ಇಷ್ಟೊಂದು ದಾಖಲಾತಿಗಳನ್ನು ಅವರು ತಮ್ಮ ಹೃದಯದಲ್ಲಿ, ತಮ್ಮ ಮೆಮೊರೀಸಲ್ಲಿ ಇಟ್ಕೊಂಡು, ಜೊತೆಗೆ ಸಂಗ್ರಹ ಮಾಡಿಕೊಂಡು ಇಟ್ಕೊಂಡಿರೋವಂಥದ್ದು ಇದೆಲ್ಲ. ಇದು ನಿಜವಾಗ್ಲೂ ನಮ್ಮ ಚಿತ್ರರಂಗಕ್ಕೆ ಇದು ಅಮೂಲ್ಯವಾದ ಒಂದು ನಿಧಿ ಅಂತಲೇ ಹೇಳಬೇಕಿದು. ಇದನ್ನು ಕಾಪಾಡ್ಕೊಳ್ಬೇಕಾಗಿದ್ದು ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಇದನ್ನು ನಿಜವಾಗ್ಲೂ ನಾವು ಸಿನಿಮಾದವ್ರು ಕಾಪಾಡ್ಕೋಬೇಕು. ನಾವು ಬೇರೆ ಎಲ್ಲ ಮಾತಾಡ್ತೀವಿ, ಅಕಾಡೆಮಿ ಮಾತಾಡ್ತೀವಿ, ಇದನ್ನು ಮಾತಾಡ್ತೀವಿ, ಅದಾಗಬೇಕು, ಇದಾಗಬೇಕು, ಫಿಲ್ಮ್ ಸಿಟಿ ಆಗಬೇಕು ಎಲ್ಲವೂ ಅಂತ ಹೇಳಿ. ಅವೆಲ್ಲ ಮಾಡಲಿಕ್ಕೆ ಮೂಲ ಪರಿಕರಗಳು ಇವು ತಾನೇ ಬೇಕಾಗಿರೋದು. ಬಹುಶಃ ಇದು ನಮ್ಮ ಭಾರತದಲ್ಲಿ ನಾವು ಎಣಿಸ್ಬೇಕು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಒಂದು ಕಲೆಕ್ಷನ್ಸು ಅವರೇ ಅದಕ್ಕೆ ಮಾಲೀಕರಾಗಿ ಇಟ್ಕೊಂಡಿರುವಂಥದ್ದು ದೊಡ್ಡ ಕಲೆಕ್ಷನ್ಸು. ಬೇರೆ ಚಿತ್ರರಂಗದಲ್ಲಿ ಆಗಿದ್ರೆ ಇದನ್ನು ಬೇರೆ ಯಾವುದೋ ಎತ್ತಲೋ ಕೊಂಡೊಯ್ತಾ ಇದ್ರು ಅಂತ ಅನಿಸುತ್ತೆ. ಬಹುಶಃ ಈಗಲಾದ್ರೂ ನಮ್ಮ ಸರ್ಕಾರ ಇದಕ್ಕೆ ಪ್ರತ್ಯೇಕವಾದ ಏನು ಈ 3 ಲಕ್ಷಗಳ ಒಂದು ಫೋಟೋ ಸ್ಟಿಲ್ಸ್ಗಳು, ಫೋಟೋಗಳು, ಮೆಮೊರಿಗಳು ಮತ್ತು ಕೆಲವೊಂದು ಸಿನಿಮಾಗಳನ್ನು ಕೂಡ ಅಂಕಲ್ಲು ತುಂಬ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಇವತ್ತು ಹೇಳ್ತಾ ಇದ್ರು ಅವರು, ತುಂಬ ಹಳೆಯ ಸಿನಿಮಾಗಳು, ಅವುಗಳನ್ನೆಲ್ಲವನ್ನು ಕೂಡ ಒಂದು ಸ್ವಸ್ಥಾನದಲ್ಲಿ ಇಡುವಂಥ ಒಂದು ಪ್ರಯತ್ನ ನಮ್ಮ ಸರ್ಕಾರ ಇದನ್ನು ಮಾಡಬೇಕು. ಒಂದು ಸ್ಥಾನ ಅದಕ್ಕೆ ನಾನು ಹೇಳೋದು, ಯಾವ್ಯಾವುದಕ್ಕೂ ನಾವು ಇದನ್ನು ಕೇಳ್ತಾ ಇರ್ತೀವಿ, ಜಾಗ ಕೊಡಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ಅಕಾಡೆಮಿ ಅಂತ ಆದರೆ ಒಂದು ಅಕಾಡೆಮಿಲಿ ಒಂದು ಫ್ಲೋರು ಇದಕ್ಕೆ ಒಂದು ಮೀಸಲಾಗಿಟ್ಟು ಇಡೀ ಕರ್ನಾಟಕ ಮುಂದಿನ ನಮ್ಮ ಪೀಳಿಗೆ, ನಿಜವಾಗ್ಲೂ ಮುಂದಿನ ಪೀಳಿಗೆಗೆ, ಈಗ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ಸಿನಿಮಾದಲ್ಲಿ ನಮಗೆ ಆ್ಯಕ್ಟ್ರುಗಳು ಅಥವಾ ಆ್ಯಕ್ಟ್ರೆಸ್ಗಳು ಅಂತ ಹೇಳಿದಾಗ ಬೇಕಾದಷ್ಟು ಸಿನಿಮಾಗಳಿರುತ್ತೆ, ನೋಡ್ತಾರೆ, ಮಾಡ್ತಾರೆ, ಅದು ಅವ್ರಿಗೆ ಗೊತ್ತಾಗುತ್ತೆ. ಆದರೆ ತೆರೆ ಹಿಂದಿನವರು ನಮಗೆ ನಿಜವಾಗ್ಲೂ ಗೊತ್ತಾಗದೆ ಇಲ್ಲಿ BS ರಂಗ ಅವ್ರು ಹೇಗಿದ್ದರು, ವಿಜಯ್ ಅವ್ರು ಹೇಗಿದ್ದರು, ಪುಟ್ಟಣ್ಣ ಕಣಗಾಲ್ ಅವ್ರು ಹೇಗಿದ್ದರು, ಅವೆಲ್ಲವೂ ಕೂಡ ನಮ್ಗೆ ಗೊತ್ತಾಗಿದ್ದೇ ಇಲ್ಲಿ. ಸೊ ಹಾಗಾಗಿ ಇದನ್ನು ಅತ್ಯಮೂಲ್ಯವಾದ ಈ ನಿಧಿನ, ಶ್ರೀ ಅಶ್ವಥ್ ನಾರಾಯಣ ಅವರ ಅತ್ಯಮೂಲ್ಯವಾದ ಈ ನಿಧಿನ ಗೌರ್ಮೆಂಟು ಕಾಪಾಡ್ಕೋಬೇಕು. ಜೊತೆಗೆ ಗೌರ್ಮೆಂಟದು ಮಾತ್ರ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ತುಂಬ ದೊಡ್ಡ ಜವಾಬ್ದಾರಿ. ಬೇಜಾರಾದರೂ ಪರವಾಗಿಲ್ಲ, ನಮ್ಮಲ್ಲಿ ಸೂಪರ್ ಸ್ಟಾರ್ಗಳಿದ್ದಾರೆ, ಸಿನಿಮಾ ಬಗ್ಗೆ ತುಂಬ ಮಾತಾಡೋರಿದ್ದಾರೆ, ಸಿನಿಮಾ ಬಗ್ಗೆ ಇಲ್ಲ ನಾವು ಕಾಪಾಡ್ಕೋಬೇಕು ಅಂತ ಹೇಳೋರಿದ್ದಾರೆ. ಅವರೆಲ್ಲರೂ ಒಟ್ಟಾಗಿ ಕೈಗೂಡಿಸಿ ಈ ನಿಧಿನ ನಾವು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಕಳಕಳಿಯ ಮನವಿ.